ಸರಿ ಶಾಸ್ತ್ರಿಗಳೇ, ಮನಃಶಾಂತಿಗೆ ಊರ ಉಸಾಬರಿಗೆ ಹೋಗದೆ ತಮ್ಮಷ್ಟಕ್ಕೆ ತಾವೇ ಇರೋದು ಒಳ್ಳೆಯದು, ಮತ್ತು ಮೂರ್ಖರಾಗದೆ ಬುದ್ಧಿವಂತರಾಗಿರಿ ಅನ್ನೋ ಒಂದು ಒಳ್ಳೆ ಮಾತನ್ನು ತಿಳಿಸ್ಕೊಟ್ರಿ. ಈಗ ಇಡೀ ವಾರ ಯಾವೆಲ್ಲ ವಿಶೇಷತೆ ಇದೆ ಅನ್ನೋದನ್ನು ವೀಕ್ಷಕರಿಗೆ ತಿಳಿಸೋದಾದ್ರೆ ನೋಡೋಣ. ಈ ವಾರದಲ್ಲಿ ಏನೇನು ವಿಶೇಷತೆಗಳಿದ್ದಾವೆ, ತುಂಬ ವಿಶೇಷತೆಗಳಿದ್ದಾವೆ, ಒಂದ್ಸಲ ಗಮನಿಸೋಣ. ಜುಲೈ 12ನೇ ತಾರೀಕು ಇದೇ ದಿವಸ ಪ್ರದೋಷ ಪೂಜೆ ಇದೆ, ಪಾಲ್ಗೊಳ್ಳಿ. ತುಂಬ ವಿಶಿಷ್ಟವಾದ ಪೂಜೆ ಪ್ರದೋಷ ಪೂಜೆ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಪ್ರದೋಷ ಪೂಜೆ ವಿಶೇಷತೆ ಏನು ಅಂತ. ಇದಾದ ಮೇಲೆ ಜುಲೈ 14ನೇ ತಾರೀಕು ಮಂಗಳವಾರ ಮಣ್ಣೆತ್ತಿನ ಅಮಾವಾಸ್ಯೆ. ಆ ದಿವಸ ಒಂದು ವಿಶೇಷ ಧರ್ಮದೇವತೆಯಾದ ಏನು ವೃಷಭವನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಆ ದಿವಸ ಅದನ್ನು ನೋಡೋಣ, ಅದರ ವಿಶೇಷತೆ ಗಮನಿಸೋಣ. ಇನ್ನು ಜುಲೈ 15 ಬುಧವಾರ ದಿವಸ ಆಷಾಢ ಮಾಸ ಪ್ರಾರಂಭವಾಗುತ್ತೆ. ಆಷಾಢ ಮಾಸ ಒಂದು ವಿಶಿಷ್ಟವಾದ ಮಾಸ, ಅದರ ಕುರಿತಾಗಿಯೂ ನಾವು ಆ ದಿವಸ ಚಿಂತನೆ ಮಾಡೋಣ. ಇನ್ನು 17ನೇ ತಾರೀಕು ಶುಕ್ರವಾರ ಸೂರ್ಯ ಕರ್ಕಟಕ ರಾಶಿಯ ಪ್ರವೇಶ ಮಾಡ್ತಾನೆ. ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೆ. ಇದು ಈ ವಾರದಲ್ಲಿ ನಾವು ಗಮನಿಸ್ಕೊಳ್ತಕ್ಕಂಥ ವಿಶೇಷತೆಗಳು. ಸರಿ ಶಾಸ್ತ್ರಿಗಳೇ, ಒಟ್ಟಲ್ಲಿ ಇಡೀ ವಾರ ಒಂದಲ್ಲ ಒಂದು ವಿಶೇಷತೆ ಇದೆ. ಪ್ರದೋಷ ಪೂಜೆ, ಮಣ್ಣೆತ್ತಿನ ಅಮಾವಾಸ್ಯೆ, ಆಷಾಢ ಮಾಸ, ಹೀಗೆ ಸಾಕಷ್ಟು ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ವೀಕ್ಷಕರೇ, ನೀವು ಕೂಡ ಶಾಸ್ತ್ರಿಗಳು ಹೇಳಿದ ರೀತಿ ಜಾತಕ ಫಲ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಆಯಾಯ ದಿನ ಆ ದಿನದ ವಿಶೇಷತೆಯನ್ನು ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.